ನಿಮ್ಮ ಮನೆಯಲ್ಲಿ ಬೈಕ್, ಕಾರುಗಳಿದ್ದಾವ? ಹಾಗಾದ್ರೆ ಇನ್ನು ಮುಂದೆ ನೀವು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಒಂದ್ ವೇಳೆ ನೀವೇನಾದರೂ ರೂಲ್ಸ್ ಬ್ರೇಕ್ ಮಾಡಿ ವಾಹನಗಳನ್ನು ಓಡಿಸಿದರೆ ಪೊಲೀಸರು ವಾಹನಗಳನ್ನು ತಡೆದು ದಂಡ ವಸೂಲಿ ಮಾಡುವುದಿಲ್ಲ. ಪೊಲೀಸರು ವಾಹನಗಳನ್ನು ಹಿಡಿಯದಿದ್ರೂ ನೀವು ರೂಲ್ಸ್ ಬ್ರೇಕ್ ಮಾಡಿದರೆ ಸೀದಾ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಗೆ ದಂಡದ ನೋಟಿಸ್ ಬರುತ್ತದೆ. ಅಂತದ್ದೊಂದು ಎಐ ಆಧಾರಿತ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆ ಈಗ ಹಾವೇರಿಯಲ್ಲಿ ಬಂದಿದೆ. ಇಂಥ ಆಧುನಿಕ ತಂತ್ರಜ್ಞಾನ ಜಾರಿಗೆ ಬಂದಿರುವುದು ನಿಮ್ಮ ಸುರಕ್ಷತೆಗಾಗಿಯೇ. ಹಾಗಾದ್ರೆ ಏನದು ಹೈಟೆಕ್ ತಂತ್ರಜ್ಞಾನದ ವ್ಯವಸ್ಥೆ ಅಂತೀರಾ? ಈ ಸ್ಟೋರಿ ನೋಡಿ. ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಲೇಬೇಕು. ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕುವುದು ಕಡ್ಡಾಯ. ಬೈಕ್ನಲ್ಲಿ ಮೂವರು ಪ್ರಯಾಣ ಮಾಡುವಂತಿಲ್ಲ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡಬಾರದು. ಸಿಗ್ನಲ್ ಜಂಪ್ ಮಾಡುವಂತಿಲ್ಲ. ಹೌದು, ಈ ನಿಯಮಗಳೇನು ಹೊಸದಲ್ಲ. ಆದರೆ ಕಾರು ಮತ್ತು ಬೈಕ್ಗಳನ್ನು ಓಡಿಸುವ ಬಹುತೇಕರು ಈ ನಿಯಮಗಳು ಗೊತ್ತಿದ್ದರೂ ಪಾಲಿಸುವುದು ಅಷ್ಟಕ್ಕಷ್ಟೇ. ಆದರೆ ಹಾವೇರಿಯಲ್ಲಿ ಇನ್ನು ಮುಂದೆ ಅಂತಹ ನಿರ್ಲಕ್ಷ್ಯ ನಡೆಯುವುದಿಲ್ಲ. ಯಾಕಂದರೆ ಎಐ ಆಧಾರಿತ ಎಟಿಎಂಎಸ್ ಅನ್ನುವ ಹೈಟೆಕ್ ತಂತ್ರಜ್ಞಾನ ವ್ಯವಸ್ಥೆ ಜಾರಿಗೆ ಬಂದಿದೆ. ನೀವು ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿದರೆ, ಸೀಟ್ ಬೆಲ್ಟ್ ಹಾಕಿಕೊಳ್ಳದೆ ಕಾರು ಓಡಿಸಿದರೆ, ಬೈಕ್ನಲ್ಲಿ ಮೂವರು ಸವಾರಿ ಮಾಡಿದರೆ, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಓಡಿಸಿದರೆ ಸೀದಾ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಗೆ ದಂಡದ ರಸೀದಿ ಬರುತ್ತದೆ. ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತ, ಗುತ್ತಲ ಸರ್ಕಲ್, ಕಾಗಿನೆಲೆ ಕ್ರಾಸ್ನಲ್ಲಿ ಎಐ ಆಧಾರಿತ ಎಎನ್ಪಿಆರ್ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಎಐ ಆಧಾರಿತ 6 ಎಎನ್ಪಿಆರ್ ಹಾಗೂ 10 ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದರೆ ವಾಹನಗಳ ನಂಬರ್ ಐಟಿಎಂಎಸ್ ಸೆಂಟರ್ ತಲುಪುತ್ತದೆ. ಅಲ್ಲಿಂದ ನೇರವಾಗಿ ಮನೆಗೆ ದಂಡದ ರಸೀದಿ ಬರುತ್ತದೆ. ನಗರದ ವಿವಿಧೆಡೆ ಹಾಕಿರುವ ಸಿಸಿ ಕ್ಯಾಮೆರಾಗಳು ಆಪ್ಟಿಕಲ್ ಫೈಬರ್ ಕೇಬಲ್ ಮೂಲಕ ಎಸ್ಪಿಯವರ ಕಚೇರಿಯಲ್ಲಿರುವ ಕಮಾಂಡ್ ಹಾಗೂ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆಗುತ್ತವೆ. ಇದರಿಂದ ಪ್ರತಿಕ್ಷಣವೂ ಸಂಚಾರ ನಿಯಮಗಳ ಉಲ್ಲಂಘನೆಯನ್ನು ಗುರುತಿಸಬಹುದಾಗಿದೆ. ನಾವು ಕಾರ್ ಚಲಾಯಿಸುತ್ತಿದ್ದೇವೆ, ಪೊಲೀಸರು ಯಾರೂ ಇಲ್ಲ, ಸೀಟ್ ಬೆಲ್ಟ್ ಹಾಕದಿದ್ದರೆ ನಡೆಯುತ್ತದೆ ಅಂದ್ಕೊಂಡ್ರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ. ಎಐ ಆಧಾರಿತ ತಂತ್ರಜ್ಞಾನ ಸೀಟ್ ಬೆಲ್ಟ್ ಹಾಕದಿರುವುದನ್ನು ಪತ್ತೆ ಮಾಡುತ್ತದೆ. ಹಾವೇರಿಯಲ್ಲಿ ಬೈಕ್, ಕಾರಿನಲ್ಲಿ ಸಂಚರಿಸುವವರು ಇನ್ನು ಮುಂದೆ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಲೇಬೇಕು. ಸಂಚಾರಿ ನಿಯಮಗಳ ಪಾಲನೆ ಹಾಗೂ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ 52 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಎಐ ಆಧಾರಿತ ಐಟಿಎಂಎಸ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಜೊತೆಗೆ ಸಿಗ್ನಲ್ ಜಂಪ್ ಮಾಡುವುದು, ಎರ್ರಾಬಿರ್ರಿ ವಾಹನ ಓಡಿಸುವುದು ಮಾಡಿದರೂ ದಂಡ ಬೀಳುವುದು ಗ್ಯಾರಂಟಿ. ವಾಹನ ಸವಾರರು ಸಂಚಾರ ನಿಯಮಗಳನ್ನು ಪಾಲಿಸದೆ ಬೇಕಾಬಿಟ್ಟಿ ವಾಹನಗಳನ್ನು ಓಡಿಸಿ ಅಪಘಾತಗಳು ಸಂಭವಿಸುತ್ತಿದ್ದವು. ಅನೇಕ ಜನರು ಅಪಘಾತಗಳಲ್ಲಿ ಮೃತಪಟ್ಟು ಕುಟುಂಬವನ್ನು ಅನಾಥರನ್ನಾಗಿ ಮಾಡುತ್ತಿದ್ದರು. ಮತ್ತೆ ಕೆಲವರು ಅಪಘಾತದಲ್ಲಿ ಗಾಯಗೊಂಡು ಶಾಶ್ವತವಾಗಿ ಗಾಯಾಳುಗಳಾಗುತ್ತಿದ್ದರು. ಇದೆಲ್ಲವನ್ನು ಗಮನಿಸಿ ಪೊಲೀಸ್ ಇಲಾಖೆ ಎಐ ಆಧಾರಿತ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದೆ. ಇನ್ನು ಮುಂದೆ ಬೈಕ್ ಅಥವಾ ಕಾರು ಚಲಾಯಿಸುವವರು ರೂಲ್ಸ್ ಬ್ರೇಕ್ ಮಾಡುವಂತಿಲ್ಲ. ಒಂದು ವೇಳೆ ರೂಲ್ಸ್ ಬ್ರೇಕ್ ಮಾಡಿದರೆ ಅಂತವರನ್ನ ಪೊಲೀಸರು ತಡೆಯುವುದೂ ಇಲ್ಲ. ಎಐ ಆಧಾರಿತ ತಂತ್ರಜ್ಞಾನ ಅಂತವರನ್ನು ಪತ್ತೆ ಮಾಡುತ್ತದೆ. ಏನೇ ಆಗಲಿ, ನೀವು ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿ. ಜಿಲ್ಲೆಯಲ್ಲಿ ನಾವು ಪ್ರಥಮ ಬಾರಿಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಅಂತ ಒಂದು ಎಐ ಬೇಸ್ಡ್ ರೋಡ್ ಸೇಫ್ಟಿ ಇದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಏನಂದರೆ ರೋಡ್ ಸೇಫ್ಟಿಯಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರಿಗೆ ಇಲ್ಲಿ ತನಕ ನಾವು ಜಿಲ್ಲೆಯಲ್ಲಿ ಮ್ಯಾನ್ಯುವಲಿ ಎಲ್ಲರನ್ನೂ ತಡೆ ಹಿಡಿದು ಅವ್ರು ಏನೇನು ವಯೋಲೇಷನ್ಸ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಪ್ರಕರಣಗಳನ್ನು ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಬಂದಿರ್ತೀವಿ. ಈಗ ಈ ವರ್ಷ ನಮಗೆ ಅಂದರೆ 25-26 ನಮ್ಮದು CTRS ಇಂದ ಅಂದರೆ ಕಮಿಷನರ್ ಫಾರ್ ಟ್ರಾಫಿಕ್ ಆ್ಯಂಡ್ ರೋಡ್ ಸೇಫ್ಟಿ ಅಲ್ಲಿಂದ ನಮಗೆ 52,63,000 ರೂಪಾಯಿಗಳನ್ನು ಈ ರೋಡ್ ಸೇಫ್ಟಿ ಸಲುವಾಗಿ ಅಲಾಟ್ ಮಾಡಿದರು ನಮ್ಮ ಜಿಲ್ಲೆಗೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದರು. ಅದರಲ್ಲಿ ನಮಗೂ ಕೂಡ 52,63,000 ರೂಪಾಯಿಗಳನ್ನು ಅಲಾಟ್ ಮಾಡಿದರು. ಅದರಲ್ಲಿ 2 ಹಂತದಲ್ಲಿ ನಾವು ಟೆಂಡರ್ ಮಾಡಿ ಮೊದಲೇ ಹಂತದಲ್ಲಿ 41 ಲಕ್ಷದ್ದು ಟೆಂಡರ್ ಮಾಡಿದ್ವಿ. ಅದರಲ್ಲಿ ಹಾವೇರಿ ಇಡೀ ಜಿಲ್ಲೆಯಲ್ಲೇ ಎಲ್ಲೂ ITMS ಸಿಸ್ಟಮ್ ಇಲ್ಲ ನಮ್ಮ ಹಾವೇರಿನಲ್ಲಿ. ಹಾಗಾಗಿ ಮೊದಲು ಜಿಲ್ಲಾ ಕೇಂದ್ರವಾದ ಹಾವೇರಿನೇ ನಾವು ಚೂಸ್ ಮಾಡಿಕೊಂಡು 3 ಸರ್ಕಲ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿಸಿದ್ದೀವಿ. ಇದು ರಸ್ತೆ ಸುರಕ್ಷತೆ ಜೊತೆಗೆ ಸರ್ವಿಲೆನ್ಸ್ ಕೂಡ ಆಗಿರುತ್ತೆ. ಹಾಗಾಗಿ ಸಿದ್ದಪ್ಪ ಸರ್ಕಲ್ಲು, ಗುತ್ತಲ್ ಸರ್ಕಲ್ಲು ಮತ್ತು ಕಾಗಿನೆಲೆ ಸರ್ಕಲಲ್ಲಿ ಒಟ್ಟು 6 AI ಬೇಸ್ಡ್ ಕ್ಯಾಮ್ರಾಗಳನ್ನು ಹಾಕಿದ್ದೀವಿ. ಅಂದರೆ ನಂಬರ್ ಪ್ಲೇಟ್ ರಿಕಗ್ನಿಷನ್, ವಯೋಲೇಷನ್ಸ್, ಸಂಚಾರಿ ನಿಯಮಗಳನ್ನು ಏನೇನು ವಯೋಲೇಷನ್ಸ್ ಮಾಡ್ತದೆ ಅದನ್ನು 6 ಕ್ಯಾಮ್ರಾ
ಮತ್ತು 10 ಸರ್ವೆಲೆನ್ಸ್ ಕ್ಯಾಮ್ರಾಗಳನ್ನು ಅಲ್ಲಿ ಅದ್ರ ಜೊತೆಗೇ ಅಳವಡಿಕೆ ಮಾಡಿದ್ದೀವಿ. ಇಲ್ಲಿ ಹಾವೇರಿ ಟೌನಲ್ಲಿ OFC UGD ಇಲ್ಲದೆ ಇರೋದ್ರಿಂದ, UGD ಎಲ್ಲ ಕಡೆ ಇಲ್ಲದೆ ಇರೋದ್ರಿಂದ OFCಯಿಂದ ನಾವು ಎಲ್ಲನೂ ಸಪ್ರೇಟ್ ಪೋಲ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಪ್ಟಿಕಲ್ ಕೇಬಲ್ ಮೂಲಕ ಅದನ್ನು ನಮ್ಮ ಕಚೇರಿಗೆ DPOಗೆ, ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಅಂದರೆ ನಮ್ಮ ಕಚೇರಿಗೆ ಒಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟ್ರನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀವಿ ಇದರಲ್ಲೇನೆ. ಅದರಲ್ಲಿ ನಮ್ಮದು ಸರ್ವೆಲೆನ್ಸ್ ಕ್ಯಾಮ್ರಾ ಇದು ಮಾಡ್ತಕ್ಕಂಥ ವಿಡಿಯೋ ವಾಲ್ ಅಂದರೆ ಈಗ ಸದ್ಯಕ್ಕೆ ನಾವು ಈ ಬಜೆಟ್ ಕಡಿಮೆ ಇರೋದ್ರಿಂದ ಒಂದು ದೊಡ್ಡದು TV ತಗೊಂಡು ಅದಕ್ಕೆ ಕನೆಕ್ಟ್ ಮಾಡಿ ಎಲ್ಲ ಕ್ಯಾಮ್ರಾಗಳನ್ನು ಈಗ ಕನೆಕ್ಟ್ ಮಾಡಿ ಇಲ್ಲಿಂದ ಡೈರೆಕ್ಟ್ ವಯೋಲೇಷನ್ಸನ್ನು ಇಲ್ಲೇ ಕೂತ್ಕೊಂಡು ಮಾನಿಟರ್ ಮಾಡೋದು. ಇದು ಸಿಸ್ಟಮ್ ಹೆಂಗಂದರೆ ಕಾಂಟ್ಯಾಕ್ಟ್ಲೆಸ್, ಎದುರುಗಡೆ ಸಿಕ್ಕವ್ರನ್ನ ಹಿಡಿದು ಅವ್ರ ಕಡೆಯಿಂದ ನೀವು ಈ ತಪ್ಪು ಮಾಡಿದ್ದೀರಾ ಅಂತೇಳಿ ಸುಮಾರು ಕನ್ಫರೆನ್ಸೇಷನ್ ಎಲ್ಲ ಆಗೋದು ಅದೆಲ್ಲ ತಪ್ಪುತ್ತೀಗ. ಅದಕ್ಕೆ ನಾವು ಈ ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಇದಕ್ಕೆ ಹದ್ದಿನ ಕಣ್ಣು ಅಂತ ಈ ಪ್ರಾಜೆಕ್ಟಿಗೆ ಹೆಸರಿಟ್ಟಿದ್ದೀವಿ. ಇದ್ರ ಮೂಲಕ ನಾವು ಇಲ್ಲೇ ಕೂತ್ಕೊಂಡು ಇವ್ರು ಏನು ಮಾಡ್ತಾರಂದರೆ ಅದು ಯಾವ ಲೊಕೇಶನ್ನು ಅದೆಲ್ಲ ಲಾಂಜಿಟ್ಯೂಡು ಲ್ಯಾಟಿಟ್ಯೂಡಿಂದನೇ ಬರುತ್ತೆ ನಮಗೆ, ವಿತ್ ಫೋಟೋ, ವೆಹಿಕಲ್ ನಂಬರು ಅದೆಲ್ಲ ಬರುತ್ತೆ. ಆ ವೆಹಿಕಲ್ ನಂಬರು NICಯಿಂದ ನಮಗೆ ಅದೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ. NICಯಿಂದ ಲಿಂಕ್ ಆಗಿರ್ತಕ್ಕಂಥ ರೈಡಿಂಗ್ ಮಾಡೋ ಟೈಮಲ್ಲಿ ಮೊಬೈಲ್ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಸೊ ಈ 4 ಸದ್ಯಕ್ಕೆ ನಾವು ಈಗ ಟ್ರಯಲ್ ಬೇಸಲ್ಲಿ 4 ವಯೋಲೇಷನ್ಸನ್ನು ಇಂಪ್ಲಿಮೆಂಟ್ ಮಾಡಿ ಇವರಿಗೆ ಚಲನ್ ಹೋಗುತ್ತೆ ಮನೆಗೆ. ಅದೇ ಹೇಳ್ತೀನಿ, ಈಗ 3 ಸರ್ಕಲಲ್ಲಿ ಇವು ಕ್ಯಾಮ್ರಾ ಹಾಕಿದ್ದೀವಿ. ಅಲ್ಲಿ ಇದ್ದಕ್ಕಂಥದ್ದು ಈ ಕ್ಯಾಮ್ರಾದಲ್ಲಿ ಏನು ಕ್ಯಾಚ್ ಮಾಡುತ್ತೆ ಎಲ್ಲ ವಯೋಲೇಷನ್ಸು ನಮಗೆ ಅದು ಫೀಡ್ ಮಾಡುತ್ತೆ. ಪ್ರತಿ ವಯೋಲೇಷನ್ಸ್ ಯಾರ್ಯಾರು ಮೂವ್ಮೆಂಟ್ ಆಗ್ತಾ ಇದ್ದಾರೆ ಎಲ್ಲರದ್ದು ವಯೋಲೇಷನ್ಸ್ ನಮಗೆ ಫೀಡ್ ಬರುತ್ತೆ. ಇದನ್ನು ಹೊರತುಪಡಿಸಿ 2ನೇ ಹಂತದಲ್ಲಿ 53 ಲಕ್ಷ ಅಂತ ಹೇಳಿದ್ನಲ್ಲ, 2ನೇ ಹಂತದಲ್ಲಿ ನಮಗೆ 11 ಲಕ್ಷ ಚಿಲ್ಲರೆ ಕೊಟ್ಟರು. ಉಳಿದಿದ್ದು 52,63,000ದಲ್ಲಿ 11 ಲಕ್ಷ ಅಮೌಂಟನ್ನು 63,000 ಅಮೌಂಟು ಸೆಕೆಂಡ್ ಫೇಸಲ್ಲಿ ಬಂತು. ಅದು ಕೂಡ ಟೆಂಡರ್ ಫೈನಲ್ ಆಗಿದೆ, ವೆಂಡರ್ ಕೂಡ ಫೈನಲ್ ಆಗಿದ್ದಾರೆ. ಈಗ ನಿನ್ನೆ 2 ದಿವಸದ ಹಿಂದೆ ಅದು ನಾವು ಫೈನಾನ್ಷಿಯಲ್ ಬಿಡ್ ಕೂಡ ಓಪನ್ ಮಾಡಿದ್ದೀವಿ. ಈಗ ಪರ್ಮಿಷನ್ ತೊಗೊಂಡು ಅವರಿಗೆ ಆರ್ಡರ್ ಕೊಡೋದು ಮಾತ್ರ ಬಾಕಿ ಇದೆ. ಅದರಲ್ಲಿ ನಾವು ಅಗೇನ್ 2 ಸರ್ಕಲನ್ನು ನಾವು ತಗೊತಾ ಇದ್ದೀವಿ. ಅದರಲ್ಲಿ ಚೆನ್ನಮ್ಮ ಸರ್ಕಲ್ಲು ಮತ್ತು 2 ಸರ್ಕಲನ್ನು ತಗೊಳ್ತೀವಿ. ಆ ಸರ್ಕಲಲ್ಲಿ ನಾವು ಅವರಿಗೆ ಅವು ಆ್ಯಡ್ ಆಗುತ್ತೆ. ಅದರಲ್ಲಿ ಟೋಟಲ್ 2 AI ಬೇಸ್ಡ್ ಕ್ಯಾಮ್ರಾ ಮತ್ತು 9 ಸರ್ವೆಲೆನ್ಸ್ ಕ್ಯಾಮ್ರಾ ತಗೊಂಡು, ಅಂದರೆ ಒಟ್ಟು ಜಿಲ್ಲೆಯಲ್ಲಿ 8 ಜಿಲ್ಲೆಯಲ್ಲಿ ಅಂದರೆ ಹಾವೇರಿ ಟೌನಲ್ಲಿ 8 ANPR ಕ್ಯಾಮ್ರಾಗಳು, ಆಮೇಲೆ 19 ಸರ್ವೆಲೆನ್ಸ್ ಕ್ಯಾಮ್ರಾ ಈ ಪ್ರಾಜೆಕ್ಟಲ್ಲಿ ಇಲ್ಲಿ ಹಾವೇರಿ ಟೌನಲ್ಲಿ. ಇನ್ನೂ ಸುಮಾರು ಸರ್ಕಲ್ಗಳು ಬಾಕಿ ಇದೆ ಈ ಪ್ರಾಜೆಕ್ಟಲ್ಲಿ. ಫರ್ದರ್ ನಾವು ಈಗ ದುಡ್ಡು ಹೆಂಗೆ ದುಡ್ಡು ಬರುತ್ತೆ ಹಂಗೆ ಬರೀ ಕ್ಯಾಮ್ರಾಗಳನ್ನು ತೊಗೊಳ್ದು OFC ಕೇಬಲ್ ಮೂಲಕ ನಮ್ಮ ಸರ್ವೆಲೆನ್ಸಿಗೆ ಇದು ನಮ್ಮ ಕಮಾಂಡ್ ಸೆಂಟ್ರಿಗೆ ಲಿಂಕ್ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿದೆ, ಮೇಲಿದೆ, ನಾನು ತೋರಿಸ್ತೀನಿ, ಈಗ ಅಲ್ಲೇ ಹೋಗೋಣ. ಸೊ ನಾವು ಇಲ್ಲಿ ಕೂತ್ಕೊಂಡು ನಮ್ಮಲ್ಲಿ ಟ್ರೈನಿಂಗ್ ಎಲ್ಲ ಆಗಿದೆ, ಎಲ್ಲ ಸ್ಟಾಫು ಆಫೀಸರ್ಸು ಅವ್ರ ಮೂಲಕ ಮಾಡ್ತೀವಿ. ನೀವು ಕೇಳಿದಾಗೆ ಇದನ್ನು ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ, ಇದು ಇಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಕ್ಸ್ಟೆಂಡ್ ಆಗುತ್ತೆ. ಹೆಂಗೆ ಅಂದರೆ ಯಾರೂ ವಯೋಲೇಷನ್ಸ್, ಫಾರ್ ಎಕ್ಸಾಂಪಲ್ ನೀವು ಕೂಡ ಯಾರ್ದಾರು ವಯೋಲೇಷನ್ಸ್ ನೋಡಿದರೆ ನೀವು ಅಲ್ಲಿ ಏನು ಮಾಡಬೇಕಂದ್ರೆ GPS ಮ್ಯಾಪ್ ಕ್ಯಾಮ್ರಾ ವಿತ್ GI ಟ್ಯಾಗ್ಡ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅಲ್ಲಿ ಲಾಂಡಿಟ್ಯೂಡು ಲ್ಯಾಟಿಟ್ಯೂಡಿಂದನೇ ಒಂದು ಫೋಟೋ ಕ್ಲಿಕ್ ಮಾಡಬೇಕು. ಆ ಫೋಟೋನ ನಮಗೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದೀವಿ. ಆ ನಂಬರಿಗೆ ಅಪ್ಲೋಡ್ ಮಾಡಿದರೆ, ಕಳಿಸ್ಕೊಟ್ರೆ ಆ ಫೋಟೋದಲ್ಲಿ ಇರ್ತಕ್ಕಂಥ ವಯೋಲೇಷನ್ನು ಮತ್ತು ಅದನ್ನೆಲ್ಲ ನಮ್ಮಲ್ಲಿ ಇಲ್ಲಿ ವೆರಿಫೈ ಮಾಡ್ತಾರೆ. ಅದು ರೂಲ್ಸ್ ಪ್ರಕಾರ ಇದು ಅದನ್ನೇ ಅಲ್ಲಿ ಏರಿಯಾ ಹೌದು ಅಲ್ಲೋ, ಗಾಡಿ ಇದೆಲ್ಲ ಹೌದಲ್ಲೋ ಅಂತ ಸ್ವಲ್ಪ ಇಲ್ಲಿ ವೆರಿಫಿಕೇಶನ್ ಆಗುತ್ತೆ. ಪಬ್ಲಿಕ್ ಕಳಿಸಿದ ಗಾಡಿ ಮೇಲೆ ಅದು ಟ್ರಾಫಿಕ್ ಕ್ಯಾಮ್ರಾ ಕನೆಕ್ಟ್ ಆಗೋದು ಸ್ಪೇಸ್ ಇದೆ ಇದರಲ್ಲೇ. ಈಗ ಎಲ್ಲರೂ ಒಂದೇ ಸಲ ನೋಡ್ಬೋದು.
ಸೀಟ್ ಬೆಲ್ಟ್ ಏನ್ರಿ ಇದೆ ಹಾಂ ಸರ್ ಹ್ಞೂ